ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ ಸಿಡಿದೆದ್ದ ರೈತರು. ನಂಜನಗೂಡಿನಲ್ಲಿ ಬೃಹತ್ ಬಾರುಕೋಲು ಚಳವಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲಿ ರೈತರು ಸರ್ಕಾರ ಮತ್ತು ತಾಲೂಕು ಆಡಳಿತದ ವಿರುದ್ಧ ಸಿಡಿದೆದ್ದಿದ್ದಾರೆ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪಟ್ಟಣದ ರಾಷ್ಟ್ರಪತಿ ರಸ್ತೆಯ ಮೂಲಕ ತಾಲೂಕು ಕಚೇರಿವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾವನ್ನು ನಡೆಸಿ ತಾಲೂಕು ಆಡಳಿತ ಭವನದ ಮುಂದೆ ಜಮಾವಣೆಗೊಂಡು ಜಿಲ್ಲಾ ಮತ್ತು ತಾಲೂಕು ಆಡಳಿತದ ಹಾಗೂ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಫಯಾಜ್ ಮೈಸೂರು ಯುವ ಘಟಕ ರಾಜ್ಯಾಧ್ಯಕ್ಷರು ಮಾತನಾಡಿ, ತಾಲೂಕು ಆಡಳಿತ ಸಂಪೂರ್ಣ ನಿಷ್ಕ್ರಿಯವಾಗಿದ್ದು, ಸಾರ್ವಜನಿಕರು ಹಾಗೂ ರೈತರ ಕೆಲಸ ಕಾರ್ಯಗಳು ಆಗುತ್ತಿಲ್ಲ. ಉಳ್ಳವರ ಪರವಾಗಿ ದುಡ್ಡು ಕೊಟ್ಟವರಿಗೆ ಕೆಲಸ ಮಾಡುತ್ತಿದ್ದಾರೆ ಮತ್ತು ಸರಿಯಾದ ರೀತಿಯಲ್ಲಿ ಕಾನೂನು ಪಾಲನೆ ಮಾಡುತ್ತಿಲ್ಲ. ಭ್ರಷ್ಟ ಶಾಸಕ ಇನ್ನೆಲ್ಲ ಮಿನಿಸ್ಟರ್ಗಳು ಬರ್ತಾರಂದ್ರೆ ರೋಡ್ ಬ್ಲಾಕ್ ಮಾಡ್ತೇವೆ. ನೀವು ಬಂದು ನೀವು ಮಾತಾಡಲ್ಲ. ಒಂದೇ ವಿಚಾರ ಹೇಳ್ತೀರ ನಾವು ಸರ್, ನಾವ್ ಹೇಳ್ತಾ ಇದೀವಿ ರೋಡ್ ಬ್ಲಾಕ್ ಮಾಡಿದ್ರೆ ನೀವು ಮಾತಾಡಂಗಿಲ್ಲ. ನಮ್ಗೆ ಗೊತ್ತಿಲ್ಲ. ನಮ್ಗೆ ಇಮಿಡಿಯೇಟ್ಲಿ ಬರಬೇಕು. ಅಧ್ಯಕ್ಷ ಒಂದ್ ಕರೆ ಕೊಡ್ರಿ. ಇವ್ರಿಗೆ ಲಾ ಅಂಡ್ರೆ ಸಮಸ್ಯೆ ಆಗುತ್ತೆ ಅನ್ನೋ ಬರೋದಿವ್ರುಗಳು ಈಗ ಸೈಡ್ ಆಗಿ ಕೂತ್ಕೊಂಡು ರೈತರು ಮಾತಾಡ್ಕೊಂಡು ಹೋಗ್ತಾರಂತ ಅನ್ಕೊಬಿಟ್ಟಿದ್ರು ಇವರು. ಹೇಳ್ತಾ ಇದ್ದೀವಿ ಒಬ್ಬ ನಾವೆಲ್ಲ ರೈತರು ಸೇರಿದ್ದೀವಿ. ಸಂಪೂರ್ಣವಾಗಿ ವಿವರವಾಗಿ ನಮ್ಮ ರಾಜ್ಯ ಕಾರ್ಯಾಧ್ಯಕ್ಷರಾದ ವಿದ್ಯಾಸಾಗರ್ ಅವರು, ರಗತ ಅವರು, ಸತೀಶ್ ಅಣ್ಣವರು ವಿವರಿಸಿದ್ದಾರೆ. ಹೊರಗಡೆ ಹೋದ್ರೆ ಅವ್ರು ಕೇಳೋಂಥ ಪ್ರಶ್ನೆ ನಮ್ಮ ಕೈಲಿ ಉತ್ತರ ಕೊಡಕ್ಕಾಗಲ್ಲ ಅಂತ ಹೊತ್ಕೊಂಡಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಇಷ್ಟೊಂದು ಭಯ ತಪ್ಪು ಮಾಡೋ ಮುಂಚೆ ಇರ್ಬೇಕಿತ್ತು ಅವ್ರಿಗೆ. ತಪ್ಪು ಮಾಡಾದ್ಮೇಲೆ ಇಷ್ಟೊಂದು ಭಯ ಒಳ್ಳೇದಲ್ಲ. ನನ್ನ ಕೈಲಿ ಆಗಲ್ಲ, ನಾನು ಇದನ್ನ ರೈತರನ್ನ ಪ್ರಶ್ನೆಗೆ ಉತ್ತರ ಕೊಡಕ್ ಬರೋದಿಲ್ಲ, ನನಗೆ ಅಷ್ಟೊಂದು ದಕ್ಷತೆ ಇಲ್ಲ ಅಂತ ಹೇಳೋದನ್ನ ದಯವಿಟ್ಟು ರಿಸೈನ್ ಮಾಡ್ಬಿಟ್ಟು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ. ನಮ್ ಪರವಾಗಿ ಯಾರು ಕೆಲಸ ಮಾಡ್ತಾರೆ, ರೈತರ ಪರವಾಗಿ ಯಾರು ಇರ್ತಾರೋ ಅವ್ರು ಸಂಬಳ ಕೊಟ್ಟು ನಾವು ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ತೀವಿ. ಯಾಕಂದ್ರೆ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ಎಷ್ಟು ಜನ ಇದ್ರಿ ಬಂದಿಲ್ಲಿ ನಮ್ ಜೊತೆ ನಿಲ್ಬೇಕು. ನಿಂತು ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ಹಾಕ್ಬೇಕಿಲ್ಲ. ನಿಮ್ ಕೈಲಿ ಆಗುತ್ತೋ ಆಗಲ್ಲ, ಎರಡೂ ಒಂದು ಪ್ರಶ್ನೆ ನಿಮ್ಗೆ. ನಿಮ್ ಕೇವಲ 5 ನಿಮಿಷ ಟೈಮ್ ಕೊಡ್ತೇವೆ. ಎರಡನೇದು, ತಾಲೂಕು ಅಧಿಕಾರಿಗಳು ಯಾರಿದ್ದೀರಿ, ನಾವು ಬಂದಿಲ್ಲ ರೈತರು, ನಿಮ್ಗೆ ಅನ್ನ ಕೊಡುವಂತ ಅನ್ನದಾತರು ಯಾವಾಗ್ಲೂ ನಮ್ಮ ರೈತರ ಸಂಬಳದಲ್ಲಿ ರೈತರು ಕೊಡುವಂತ ಸಂಬಳದಲ್ಲಿ ಬದುಕ್ತಾ ಇದಾರೋ, ಇಲ್ಲ ರಾಜಕಾರಣಿಗಳು, ಇಲ್ಲ ಬೇರೆ ಕೊಡುವಂತ ಎಂಜಲು ಕಾಸಲ್ಲಿ ಬದುಕ್ತಾ ಇದಾರೋ ಅನ್ನೋದು ಒಂದು ಪ್ರಶ್ನೆ ಆಗ್ತದೆ ನಿಮ್ಗೆ. ಹೇಳ್ತಾ ಇದ್ದೇವೆ, ಒಬ್ಬ ಯಾವನ್ನ ಕೊಲೆಗಡಕ ಹಂಚ್ಕೋರ ಯಾವನ್ನ ಒಬ್ಬ ಭ್ರಷ್ಟ ಶಾಸಕ ಇನ್ನೆಲ್ಲ ಮಿನಿಸ್ಟರ್ಗಳು ಬರ್ತಾರಂದ್ರೆ ಬೇರೆಯವರಿಂದ ಹಾಕಿಸ್ಕೊಳ್ತಾರೆ ಪೊಲೀಸರು. ಇವಾಗ ಅನ್ನ ಕೂಡ ನಾವು ರೈತರು ನಿಂತಿದ್ದೀವಿ ಅಂದ್ರೆ ಖರ್ಚಾಗ್ತಿಲ್ಲ. ಅಧ್ಯಕ್ಷ ಒಂದು ರಾಜ್ಯಾಧ್ಯಕ್ಷರು ಕೊಡಿ. ಕಾರ್ಯಾಧ್ಯಕ್ಷ ಒಂದು ಕರೆ ಕೊಡ್ರಿ. ನಾವು ಎದುರು